ಗೋಲ್ಮಾಲ್ ಫೈನಲ್ಸ್ಗೆ ಸ್ವಾಗತ. ಈಗಾಗಲೇ ಗೋಲನ್ನ ರೀಚ್ ಮಾಡೋಕೆ ನಮ್ಮ ಸ್ಪರ್ಧಿಗಳು ಹೋರಾಡ್ತಾ ಇದ್ದಾರೆ. ಇವರು ಗೋಲನ್ನ ರೀಚ್ ಮಾಡೋಕೆ ಹೇಗೆಲ್ಲ ಗೋಲ್ ಪಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ₹100 ವೌಚರ್ ಇತ್ತು. ಸೊ ಇಮಿಡಿಯೇಟಾಗಿ ಒಂದು ₹60 ಇದೆ ಅಂತ ಒಂದು ವಾಟರ್ ಬಾಟಲ್ ತೊಗೊಂಡಿದ್ವಿ ಆಟೋಮ್ಯಾಟಿಕ್ಕಾಗಿ. ಅಲ್ಲಿಂದ ಮೆಗಾ ಮಾರ್ಟ್ ಹೋಗ್ಬಿಟ್ಟು ಮೆಗಾ ಮಾರ್ಟಲ್ಲಿ ಮುಂಚೆ ಪ್ಲ್ಯಾನ್ ಮಾಡಿದ್ವಿ. ಮೆಗಾ ಮಾರ್ಟ್ ಗೊತ್ತದು ಸೊ ಅದು ಮೆಗಾ ಮಾರ್ಟ್ ಪಿಕಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಥರ್ಡ್ ಶಾಪ್ ಹೋಗಬೇಕಾಯ್ತು. ಸೊ ಥರ್ಡ್ ಶಾಪ್ ಅಲ್ಲಿ ಫಸ್ಟೇ ಒಂದ್ಸರಿ ಹೋಗ್ಬಿಟ್ಟು ಪ್ಯೂಮಾ ನೋಡಿಬಿಟ್ಟು ಬಂದಿದ್ದೀನಿ ನಾನು, ಏನಿದೆ ಅಂತ ನೋಡೋಣ ಅಂತ ಅದು ಸ್ವಲ್ಪ ಒಳ್ಳೆಯದಾಯ್ತು ಅದು. ಸೊ ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಲ್ಲಿ ಒಂದು ಹೆಡ್ ಬ್ಯಾಂಡ್ ತೊಗೊಂಡು ಹೋಗಿಬಿಟ್ಟಿದ್ವಿ ಅಲ್ಲಿಂದ. ಎಲ್ಲ 1000-1400 ಆ ಥರ ರೇಂಜಲ್ಲೇ ಸಿಗುತ್ತೆ. ಸೊ ನಿಮ್ಗೆ ₹100 ₹200 ಏನಾದರೂ ಬೇಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ. 75 ರಿಮೂವ್ ಮಾಡಿಬಿಟ್ಟು ಇದೆಲ್ಲ ಹಾಕಿ. ಗ್ರೌಂಡ್ ಫ್ಲೋರಲ್ಲೇ ಸ್ವಲ್ಪ ಅಂದರೆ ಅಂಗಡಿಗಳೆಲ್ಲ ಕಮ್ಮಿ ವ್ಯಾಲ್ಯೂ ಇರೋ ಅಂಗಡಿಗಳ ಥರ ಇರಲಿಲ್ಲ. ಸ್ವಲ್ಪ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಥರನೇ ಇತ್ತು. ಆ್ಯಂಡ್ ₹500 ಕ್ಯಾಬ್ ಫೇರ್ ಇತ್ತಲ್ಲ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗಲ್ಲ ಅಂತ ಒಂದು 4-5 ಅಂಗಡಿ ಹೋಗ್ಬಿಟ್ಟು ಹೊರಗಡೆ ಬರ್ತಾಯಿದ್ವಿ. It was a good run, good chase. My wife has given a very good support. She has chased a lot. ಫಸ್ಟ್ ನಾವು 3rd ಫ್ಲೋರಿಗೆ ಹೋದ್ವಿ. 3rd ಫ್ಲೋರಲ್ಲಿ ಬೇಬಿ ಶಾಪು 9 ಮಗುವಿಗೆ ಬೇಬಿ ಶಾಪ್ದಲ್ಲಿ ಪರ್ಚೇಸ್ ಮಾಡಿದ್ವಿ. ಮತ್ತು 9ಅಲ್ಲಿ ಬೇಬಿಗೆ ಪರ್ಚೇಸ್ ಮಾಡಿದ್ವಿ. ರೆನಾಲ್ಡ್ಸಲ್ಲಿ ಪರ್ಚೇಸ್ ಮಾಡಿದ್ವಿ. ಯಾವುದು ಲೋ ಕಾಸ್ಟ್ ಬಜೆಟಿದು ಶಾಪ್ಸ್ ಉಂಟು ಅದು ಸೆಲೆಕ್ಟ್ ಮಾಡ್ತಾ ಹೋದ್ವಿ. ಗ್ರೌಂಡ್ ಫ್ಲೋರಲ್ಲಿ ಕಮ್ಮಿ ಇತ್ತು ಆ್ಯಕ್ಚುಲಿ, ಒಂದೇ ಮೆಗಾ ಮಾರ್ಟ್ ಇತ್ತು, ಮತ್ತೆಲ್ಲ ಹೈ ಕ್ಲಾಸ್ ರಿಬಾಕ್ ಇತ್ತು, ಪ್ಯೂಮಾ ಇತ್ತು, ಅದೆಲ್ಲ ಇತ್ತು. ಆದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ್ಯಂಡ್ 3rd ಫ್ಲೋರ್ ಎಲ್ಲ ಈಸಿ ಇತ್ತು. ಆ್ಯಕ್ಚುಲಿ ಫುಲ್ ಎಕ್ಸಸೈಸ್ ಓಡಿ ಸಾಕಾಯಿತು ಇಬ್ಬರಿಗೆ ಸಹ. ನನ್ನ ಪಾರ್ಟ್ನರ್ ಜುನೇದ್ ಅವ್ರು ಸಹ ಫುಲ್ ನನ್ನೊಟ್ಟಿಗೆ ಬಂದಿದ್ದಾರೆ. ಮತ್ತು ಫೋರಮ್ ವ್ಯಾಲಿ ಸ್ಟಾಫ್ ಅವರು ಬಿಲ್ಸ್ ತೊಗೊಳ್ಳಿಕ್ಕೆ ಅಂತ ಅವ್ರು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ. ಲಾಸ್ಟ್ ಶಾಪಲ್ಲಿ ಲಾಸ್ಟ್ ಫ್ಲೋರಲ್ಲಿ ರೆನಾಲ್ಡ್ಸ್ ಇತ್ತು. ಸೊ ರೆನಾಲ್ಡ್ಸ್ ಕ್ರಾಸ್ ರೋಡ್ ಎಲ್ಲ ಒಂದು ಸೇಮ್ ಸ್ಟೈಲ್. ಮತ್ತು ಫಸ್ಟ್ ಫ್ಲೋರ್ದಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ಒಂದು ಸ್ವಲ್ಪ ಅನ್ಪ್ಲ್ಯಾಂಡ್ ಇತ್ತು ಎಲ್ಲಿ ತೊಗೋಬೇಕಂತ. ಆಮೇಲೆ ದುಡ್ಡು ಒಂದು ಸ್ವಲ್ಪ ಕಡಿಮೆ ಹೋಗ್ತಾ ಇತ್ತು. ಸೊ ಅವಾಗ ಒಂದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಲಾಸ್ಟಲ್ಲಿ ಒಂದು ₹100 ಡಿನಾಮಿನೇಷನ್ ಕಡಿಮೆ ಉಳಿತು. ಸೊ ಅದರಿಂದ ಒಂದು ಸ್ವಲ್ಪ ಗ್ರೌಂಡ್ ಫ್ಲೋರ್ದಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ಅಲ್ಲೆಲ್ಲ ಕಾಸ್ಟ್ಲಿ ಐಟಮ್ಸ್ ಇರೋದು. First floor, second floor, even the 3rd floor was also very means it was easy to us to select the goods. But the top thing was we are running out of money. ₹3,000 is very less. So that way we have managed it by choosing very minimal value item.
ಅಂದರೆ ನಾವು ಗೆಲ್ಲೋದ ಬಗ್ಗೆ ಯೋಚಿಸಬಾರ್ದು. ಇದನ್ನು ಏನಿದ್ರು ಒಂದು ಎಂಜಾಯ್ಮೆಂಟ್ ಥರ ಮಾಡ್ಕೊಳ್ಳೋಣ. ಆ್ಯಂಡ್ ವರ್ಸ್ಟ್ ಕೇಸ್ ನಮಗೆ 3,000 ರೂಪಾಯಿಗೆ ಪದಾರ್ಥ ಸಿಗುತ್ತಲ್ಲ, ಸೊ ನಾವಿಬ್ಬರು ಸರಿ ಎಂಜಾಯ್ ಮಾಡ್ಕೊಂಡು ಮಾಡೋಣ, ನಮ್ಮಿಂದ ಎಷ್ಟಾಗುತ್ತೋ ಮಾಡ್ಕೊಳ್ಳೋಣ ಅಂತ. It's 99 only, yeah. How much is it? 99. 99, one is enough, right? Understanding, love. Fast. 5, yeah. ನೋಡ್ತಿದ್ದೀರಲ್ಲ, ವರ್ಷ ಪೂರ್ತಿ ಫ್ರೀ ಆಗಿ ಶಾಪಿಂಗ್ ಮಾಡೋದಕ್ಕೆ ಹೇಗೆಲ್ಲ ಗೋಲ್ಡ್ ಪಡ್ತಿದ್ದಾರೆ ಇವರು. ಏನೇನು ಟೈಮ್ ಅಪ್ ಆಗುತ್ತೆ. ವರ್ಷ ಪೂರ್ತಿ ಫ್ರೀ ಶಾಪಿಂಗ್ ಮಾಡೋ 3 ಜನ ವಿನ್ನರ್ಸ್ ಯಾರಾಗ್ತಾರೆ ಅನ್ನೋದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ರಿಸಲ್ಟ್ಸ್ ಬಂದಾಗಿದೆ. ಲೆಟ್ಸ್ ಸಿ ಹೂ ಇಸ್ ದ ವಿನ್ನರ್.